ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ASRS ಮರಿಮಧುರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರುಜಿ ನಮಸ್ತೆ ಅಮ್ಮ. ಗುರುಜಿಗಳೇ, ಸೊ ಎಲ್ರಿಗೂ ಒಂದು ಟಾರ್ಗೆಟ್ ಅನ್ನೋದಿರುತ್ತೆ. ಈ ಒಂದು 2025ರಲ್ಲಿ ನಾನು ಒಂದು 10 ಲಕ್ಷ ಸಂಪಾದನೆ ಮಾಡಬೇಕು ಅಂತ. ಸೊ ಈ ಒಂದು 10 ಲಕ್ಷ ಸಂಪಾದನೆ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು? ಈ ಸುಲಭವಾಗಿ 10 ಲಕ್ಷ ನಾನು ಮಾಡಲೇಬೇಕು. ಸೊ ಅದಕ್ಕೆ ಏನೇನು ಮಾಡಬೇಕು ಗುರುಜಿ? ಈಗ ನಮ್ಮ ಮನಿ ಮಂತ್ರ ಸಬ್ಜೆಕ್ಟು ಹೇಳ್ಕೊಡೋದೇನಮ್ಮ ಅಂತಂದರೆ, ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮೊದಲು ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂದಾಗ ನೀವು ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ಇದ್ದಾಗ ನಿಮ್ಮ ಗುರಿಯನ್ನು ಬೇಗನೆ ಮುಟ್ಟೋದಕ್ಕಾಗುತ್ತೆ ಅಂದರೆ, ಈಗ ನಾವೇನು ಹೇಳಿದ್ದೀವಿ, 2024ನೇ ಇಸ್ವಿ ಕ್ಯಾಲೆಂಡ್ರನ್ನು ತೆಗೆದು ಪಕ್ಕಕ್ಕಿಟ್ಟು 25ನೇ ಇಸ್ವಿ ಕ್ಯಾಲೆಂಡ್ರ್ ನಾವು ಆಗ್ತಾ ಇದ್ದೀವಿ ಅಲ್ವಾ? ಅದೇ ರೀತಿಯಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮಲ್ಲಿರುವಂತಹ ತೂಕವಾದ ಭಾರವಾದ ವಸ್ತುಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ತೂಕವಾದ ಭಾರವಾದ ಅಂದಾಗ ಈಗ ನಮಗೇನು ಅನಿಸುತ್ತೆ ಅಂತಂದರೆ, ನಮ್ಮ ಮೇಲೆ ಏನು ಮೂಟ ಇಲ್ವಲ್ಲ ಅಲ್ವಾ, ನಮ್ಮ ಮೇಲೆ ಏನು ಭಾರವಾದ ವಸ್ತುಗಳು ಇಲ್ವಲ್ಲ ಅನ್ಕೊತಾ ಇದ್ದೀವಿ. ಅದಲ್ಲ, ನಮ್ಮ ಮೈಂಡಿನಲ್ಲಿ ಒಂದು ತೂಕವಾದಂತಹ ಒಂದು ಭಾರವಾದಂತಹ ವಸ್ತುಗಳನ್ನು ನಾವು ಇಟ್ಕೊಂಡಿದ್ದೀವಿ. ಏನಂತಂದರೆ, ನನ್ನಿಂದ ಆಗಲ್ಲ ಅನ್ನುವಂಥ ಒಂದು ಭಾರವಾದ ವಸ್ತು ಇದೆ. ಅರ್ಥ ಆಯ್ತಾ? ಈಗ ನಾವು ಒಂದು ಉದಾಹರಣೆ ನೋಡಬೇಕು ಅಂತಂದರೆ, ಈಗ ಒಂದು ರನ್ನಿಂಗ್ ರ್ಯಾಸ್ ಇರ್ಬೋದು. ಅರ್ಥ ಆಯ್ತಾ? ಒಂದು ರನ್ನಿಂಗ್ ರ್ಯಾಸ್ ಓಡಬೇಕು ಅಂದರೆ ಅವನ ಮೇಲೆ ಏನಾದರೂ ಒಂದು ತೂಕವನ್ನು ಇಟ್ಟಾಗ, ಇಲ್ಲ ಒಂದು ಮೂಟೆಯನ್ನು ಅವನ ತಲೆ ಮೇಲೆ ಇಟ್ಟಾಗ ಅವನು ಓಡೋಕ್ಕಾಗುತ್ತಾ? ಇಲ್ಲ. ಒಂದು ಜಂಪಿಂಗ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅವನು ಜಂಪಿಂಗ್ ಮಾಡ್ತಾ ಇರ್ತಾನೆ, ಅವನಿಗೆ ಒಂದು ತೂಕವಾದ ವಸ್ತುವನ್ನು ಅವನ ಕೈಯಲ್ಲಿ ಕೊಟ್ಬಿಡಿ, ಅವನು ಜಂಪಿಂಗ್ ಮಾಡೋಕ್ಕಾಗುತ್ತಾ? ಇಲ್ಲ ಇಲ್ಲ, ಆಗಲ್ಲ. ಒಂದು ಬೆಟ್ಟವನ್ನು ಹತ್ತುತ್ತಾ ಇರ್ತಾನೆ, ಅವನು ಬೆಟ್ಟ ಹತ್ತೋದೇ ಕಷ್ಟ ಇರುತ್ತೆ ಅಲ್ವಾ? ಹಂಗಿರ್ಬೇಕಾಗಿದ್ರೆ ಅವನಿಗೆ ಒಂದು ತೂಕವಾದಂತಹ ಒಂದು ವಸ್ತುವನ್ನು ಕೊಟ್ಟರೆ ಅವನು ಬೆಟ್ಟವನ್ನು ಹತ್ತಕ್ಕಾಗೋದಿಲ್ಲ. ಈಗ ಚಿತ್ರದುರ್ಗದ ಕೋಟೆ ಇದೆ, ಒನಕೆ ಓಬವ್ವನ ಕೋಟೆ ಇದೆ. ಆ ಕೋಟೆಗೆ ಹತ್ತಬೇಕಾಗಿದ್ರೆ ತುಂಬ ಸಾಹಸ ಮಾಡಿರಬೇಕು. ಮಾಮೂಲಿ ನಮ್ಮ ಜನತೆಯಿಂದ ಹತ್ತಕ್ಕಾಗೋದು ಇಲ್ಲ. ಅಷ್ಟು ದೊಡ್ಡ ಕೋಟೆಯನ್ನು ಒಬ್ಬ ಕೋತಿರಾಜ ಅಂತ ಎಷ್ಟು ಈಸಿಯಾಗಿ ಹತ್ತುತ್ತಾನೆ ಅಂತಂದರೆ, ಅಷ್ಟು ಈಸಿಯಾಗಿ ಹತ್ತು ಬಿಡ್ತಾನೆ. ಯಾಕೆ ಹತ್ತುತ್ತಾನೆ ಅಂದರೆ, ಅವನು ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಏನಂತ ಸಿದ್ಧತೆ ಮಾಡ್ಕೊಂಡಿದ್ದಾನೆ? ನಾನು ಈ ಕೋಟೆಯನ್ನು ಹತ್ತಬೇಕಾಗಿದ್ರೆ ನಾನು ಯಾವ ರೀತಿ ಪ್ರಿಪೇರ್ ಆಗಿರಬೇಕು. ಅವನ ಆ ಕೋಟೆಯನ್ನು ಬರೀ ಕೈಯಲ್ಲಿ ಹತ್ತುತ್ತಾನೆ ಅಂತಂದರೆ, ಏನು ಸಪೋರ್ಟ್ ಇಲ್ಲದೇನೆ ಕೋಟೆಯನ್ನು ಹತ್ತುತ್ತಾನೆ ಅಂತಂದರೆ, ಅವನು ಎಷ್ಟು ಅವನ ಅಭ್ಯಾಸವನ್ನು ಮಾಡಿರಬೇಕು, ಎಷ್ಟು ಕಲಿತಿರಬೇಕು, ಎಷ್ಟು ಸರ್ತಿ ಆ ಕೋಟೆಯನ್ನು ಹತ್ತಿ ಇಳಿದು ಮಾಡಿದರೆ ಇವತ್ತು ನಾವು ಹೋಗಿ ನಿಂತ್ಕೊಂಡ ತಕ್ಷಣವೇ ಅವನು ಟಕ್ ಅಂತ ಆ ಕೋಟೆಯನ್ನು ಈಸಿಯಾಗಿ ಹತ್ತಿಬಿಡ್ತಾನೆ. ಅದೇ ಅವನು ಹತ್ತುತ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಅವನ ಕೈಗೆ ಒಂದು ಭಾರವಾದ ವಸ್ತುವನ್ನು ಕೊಟ್ಟಾಗ ಅವನಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ತುಂಬ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ನೀನು ಟಾರ್ಗೆಟನ್ನು ರೀಚ್ ಮಾಡಬೇಕು. ಬೇಗನೆ ನೀವೇನು ಹೇಳಿದ್ರಿ, ಈಗ ನಾವು 10 ಲಕ್ಷ ಸಂಪಾದನೆ ಮಾಡಬೇಕು ಅಂತಿದ್ದೀವಿ ಗುರುಜಿ, ಅದನ್ನು ನಾವು ಬೇಗನೆ ಸಂಪಾದನೆ ಮಾಡೋದು ಹೇಗೆ ಅಂತ ಕೇಳಿದ್ರೆ, ನೀವು 10 ಲಕ್ಷ ಬೇಗನೆ ಸಂಪಾದನೆ ಮಾಡೋದು ಅಂತಲ್ಲ, ಇಲ್ಲಿ 1 ಕೋಟಿ ರೂಪಾಯಿ ಈ 2025ನೇ ಇಸ್ವಿನಲ್ಲಿ ನೀನು ಸಂಪಾದನೆ ಮಾಡಬೇಕು. ಈ 2025ನೇ ಇಸ್ವಿನಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು? 1 ಕೋಟಿ ನೀವು ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಯಾವ ರೀತಿ? ಮನಿ ಮಂತ್ರ ಸಬ್ಜೆಕ್ಟನ್ನು ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ನಿಮಗೆ 1 ಕೋಟಿ ರೂಪಾಯಿ 10 ಲಕ್ಷಕ್ಕಿಂತ ಸುಲಭವಾಗಿ ಸಂಪಾದನೆ ಮಾಡ್ಬೋದು. ಇಲ್ಲಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಯಾವ ರೀತಿ ಅಂತಂದರೆ, ಈಗ ನೀವು 1 ಕೋಟಿ ರೂಪಾಯಿ ಬೇಕು ಅಂತ ಅಪರ್ಮೇಷನ್ ಮಾಡಿದ್ರೇನು, ನೀವು 10,000 ಬೇಕು ಅಂತ ಅಪರ್ಮೇಷನ್ ಮಾಡಿದ್ರೇನು ಒಂದೇ ಸಮಯ ತಗೊಳುತ್ತೆ. ಅದಕ್ಕೆ ನಾವು ಜಾಸ್ತಿ ಸಮಯ ಬೇಕು, ನಾವು ಜಾಸ್ತಿ ದಿನ ಅಪರ್ಮೇಷನ್ ಮಾಡಬೇಕು, ಆ ಥರ ಏನು ಇರೋದಿಲ್ಲ. ಅದಕ್ಕೆ ನಾನು ಹೇಳೋದು, ಈಗಲೇ ಡಿಸೈಡ್ ಮಾಡಿ. ಏನಂತ ಡಿಸೈಡ್ ಮಾಡ್ತೀರಿ? ಈ 2025ರಲ್ಲಿ ನಾನು 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ. ನೀವು 10 ಲಕ್ಷ ಸಂಪಾದನೆ ಮಾಡ್ತೀನಿ ಅನ್ನೋದನ್ನು ಬಿಟ್ಬಿಡಿ. ಈ 25ನೇ ಇಸ್ವಿನಲ್ಲಿ 2025ನೇ ಇಸ್ವಿನಲ್ಲಿ 1 ಕೋಟಿ ರೂಪಾಯಿಯನ್ನು ನಾನು ಸಂಪಾದನೆ ಮಾಡಿ ನನ್ನ ಟಾರ್ಗೆಟನ್ನು ರೀಚ್ ಮಾಡ್ತೀನಿ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಬಂದರೆ ಒಂದು ಸರ್ತಿ ನೀವು ಮನಿ ಮಂತ್ರ ಸಬ್ಜೆಕ್ಟ್ಗೆ ಎಂಟ್ರಿ ಆಗಿ. ಇದು ನಿಮಗೆ ತುಂಬ ಸುಲಭವಾಗಿಬಿಡುತ್ತೆ. 2024 ಕಳೆದಿದೆ, 25 ಬಂದಿದೆ. ಈಗ ನಮ್ಮ ಜನತೆಯಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಡೆ ಹೊಸ ವರ್ಷ ಬಂದಿದೆ, ಸಂತೋಷ.
ಹಳೆ ವರ್ಷ ಹೋಗಿದೆ, ದುಃಖ ಬೇಡ, ಅಲ್ಲಿಗೂ ಸಂತೋಷನೇ ಇರಬೇಕು. ಯಾಕೆ ಅಂತಂದರೆ ಒಂದು ಕಡೆ ದುಃಖ ಇದೆ ನಮ್ಮ ಜನಗಳಲ್ಲಿ. ಯಾಕೆ ಗೊತ್ತಾ, ಈ 2025ನೇ ಇಸ್ವಿನಲ್ಲಿ ನಾನು ಏನು ಸಂಪಾದನೆ ಮಾಡಿಲ್ಲ, ನಾನು ಒಂದು 50 ಲಕ್ಷ ಸಂಪಾದನೆ ಮಾಡಿಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ನೋವಿದೆ. ನೀವು ಆ ನೋವನ್ನು ಬಿಟ್ಬಿಡಿ. ನೀವು ಆ ಮನಸ್ಸಲ್ಲಿರುವಂಥ ನೋವನ್ನು ಬಿಟ್ಟು ನಾನು 2025ನೇ ಇಸ್ವಿನಲ್ಲೇ 1 ಕೋಟಿ ರೂಪಾಯಿ ನಾನು ಸಂಪಾದನೆ ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ತಗೊಳ್ಳಿ. ಒಂದು ಸರ್ತಿ ಏನಾಗುತ್ತಮ್ಮ ಅಂತಂದರೆ, ಐನ್ಸ್ಟೀನ್ ಇದ್ದಾರೆ, ಐನ್ಸ್ಟೀನನ್ನು ಒಬ್ಬರು ಕ್ವಶನ್ ಮಾಡ್ತಾರೆ. ಏನಂತಂತಂದರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟ್ರು ಅಂತ ಕೇಳ್ತಾರೆ. ಐನ್ಸ್ಟೀನು ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಐನ್ಸ್ಟೀನ್ ಏನಂತಂದರೆ ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದಿರೋರು. ಈ ಗ್ರಹಗತಿಗಳು ಸೈಂಟಿಫಿಕ್ ಆಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹ ಸಿದ್ಧಾಂತವನ್ನು ಕಂಡುಹಿಡಿದಿರುವಂಥ ಸೈಂಟಿಸ್ಟಿಗೆ 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಅನ್ನೋದು ಗೊತ್ತಿರುತ್ತೆ ತಾನೆ. ಹಾಗಿದ್ರೇನು ಸಹ ಐನ್ಸ್ಟೀನ್ ಏನು ಹೇಳ್ತಾನೆ ಗೊತ್ತಾ, ಇಲ್ಲ ನನಗೆ ಗೊತ್ತಿಲ್ಲ ಅಂತ. ಮತ್ತು ಯಾಕೆ ಅಂತ ಕ್ವಶನ್ ಕೇಳಿದಾಗ ಹೇಳ್ತಾರೆ, ಅದೆಲ್ಲ ಹಳೇದು, ಮುಗ್ದೋಗಿರೋದು, ಅದು ಯಾರನ್ನ ಕೇಳಿದ್ರೇ ಹೇಳ್ತಾರೆ. ಅದನ್ನು ನಾನೇನು ಹೇಳುವಂಥದ್ದು ಅಲ್ವಾ? ಅದು ಹಳೇದು ಮುಗ್ದೋಗಿದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ, ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಆ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡಬೇಕು? ಏನಾದರೂ ಹೊಸದಿದ್ರೆ ಹೇಳ್ರಿ, ಹೊಸದಿದ್ರೆ ಕೇಳಿ, ಹೇಳ್ತೀನಿ ನಾನಾಗ. ಇದು ಎಲ್ಲ ಮುಗ್ದೋಗಿರೋದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಸಹ ಹಳೇದನ್ನು ಮರ್ತು ಬಿಡಿ. ಈಗ ಹೊಸದು ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. 2025ನೇ ಇಸ್ವಿನಲ್ಲಿ ನೀವು ಏನು ಟಾರ್ಗೆಟ್ ಇಟ್ಕೊಂಡಿರ್ತೀರ, ಆ ಟಾರ್ಗೆಟನ್ನು ಒಂದು ಚೂರು ಮಿಸ್ಸು ಮಾಡದೆ ಆ ಟಾರ್ಗೆಟನ್ನು ನೀವು ಮುಟ್ಟಲೇಬೇಕು ಅಂದಾಗ ಮನಿ ಮಂತ್ರ ಸಬ್ಜೆಕ್ಟನ್ನು ಹಿಡಿಯೋದು ಮಾತ್ರ ಬಿಡಬೇಡಿ. ಯಾವತ್ತೂ ಅಷ್ಟೇ ಮನಿ ಮಂತ್ರ ಈಸ್ ಬೆಸ್ಟ್ ಮಂತ್ರ, ಮನಿ ಮಂತ್ರ ಈಸ್ ಮನಿ ಮಂತ್ರ. ಅಂದರೆ ದುಡ್ಡಿನ ಒಂದು ಮಂತ್ರನೇ ಮನಿ ಮಂತ್ರ ಅಲ್ವಾ? ನಮ್ಮ ಜನತೆಗೆಲ್ಲ ಹೇಳೋದೇನಮ್ಮ ಅಂತಂದರೆ, ಈ ಮನಿ ಮಂತ್ರ ಸಬ್ಜೆಕ್ಟ್ ಅಂತ ಜೆನ್ಯೂನ್ ಸಬ್ಜೆಕ್ಟು ಬೇರೆದು ಯಾವುದೂ ಇಲ್ಲ. ಈ ಮನಿ ಮಂತ್ರ ಸಬ್ಜೆಕ್ಟನ್ನು ಫಾಲೋ ಮಾಡಿ, ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನೀವು ಶ್ರೀಮಂತರ ಆಗೋದ್ರಲ್ಲಿ ಸಂಶಯನೇ ಬೇಡ, ನೀವು ಶ್ರೀಮಂತರ ಆಗೇ ಆಗ್ತೀರಾ. ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವೀಗ ಒಂದು ಸಬ್ಜೆಕ್ಟನ್ನು ಕಲಿಬೇಕು ಅಂತಂದರೆ, ಅಯ್ಯೋ ನನಗೆ ಕಷ್ಟನಪ್ಪ, ನನಗೆ ಎಷ್ಟು ಸಮಸ್ಯೆಗಳಿದೆ ಗೊತ್ತಾ, 1 ನಿಮಿಷನೂ ಫ್ರೀ ಇಲ್ಲ, ಮನೆಯಲ್ಲಿ ತುಂಬ ಕೆಲಸಗಳಿದೆ, ನಮ್ಮ ಮಕ್ಕಳನ್ನು ನೋಡಬೇಕು, ಅದು ಇದು ಎಲ್ಲ ಹೇಳ್ತೀವಿ. ಈಗ ಈ ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅವರಿಗೆ ಸಮಸ್ಯೆ ಇರೋದಿಲ್ವಾ? ಇರುತ್ತೆ. ಅವರಿಗೆ ಹೆಂಡತಿ ಮಕ್ಕಳು ಇರೋದಿಲ್ವಾ? ಇದ್ದಾರೆ. ಆದ್ರೇನು ಸಹ ತನ್ನ ಪ್ರಾಣದ ಮೇಲೆ ಲೆಕ್ಕ ಇಲ್ಲದೆ ಆ ಮಿಲ್ಟ್ರಿನಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ, ನಮ್ಮ ದೇಶಕ್ಕೋಸ್ಕರವಾಗಿ ಹೋರಾಡ್ತಾರೆ. ತನ್ನ ಪ್ರಾಣವನ್ನು ಲೆಕ್ಕ ಇಲ್ಲದೆ ಹೋರಾಡ್ತಾರೆ. ಅವ್ರಿಗಿಲ್ಲದೆ ಇರೋ ಕಷ್ಟ ನಿಮಗೆ ಎಲ್ಲಿದೆ ಅಲ್ಲ? ಒಂದ್ಸರ್ತಿ ಯೋಚನೆ ಮಾಡಿ. ನಾವೇನಂತ ಕರಿತೀವಿ ಅವ್ರನ್ನ? ರಿಯಲ್ ಹೀರೋಸ್. ನಿಜವಾದ ಹೀರೋಗಳು ಯಾರು ಅಂತಂದರೆ ನಮ್ಮ ಮಿಲ್ಟ್ರಿಯಲ್ಲಿರೋಂಥವರು ಅಲ್ವಾ? ಅಂಥವರೇ ಆ ರೀತಿಯಾಗಿ ಶ್ರಮ ಪಟ್ಟು ತನ್ನ ಪ್ರಾಣವನ್ನು ಲೆಕ್ಕವಿಲ್ಲದೆ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತಂದರೆ, ನೀವು ಸಬ್ಜೆಕ್ಟನ್ನು ಕಲಿಯೋದಕ್ಕೆ ನೀವು ಸಮಯ ಇಲ್ಲ, ನನಗೆ ಅದು ನೋಡಬೇಕು ಇದು ನೋಡಬೇಕು ಅಂದರೆ ಅರ್ಥ ಏನಿರುತ್ತೆ? ಮತ್ತು ಸೆಲ್ಲರ್ಸ್ ಇರ್ತಾರೆ ಅಲ್ವಾ, ಈ ನದಿಗಳಲ್ಲಿ ಹಡಗುಗಳಲ್ಲಿ ಹೋಗ್ತಾ ಇರ್ತಾರೆ, ಅವರು ಅಷ್ಟೇ ತಿಂಗಳಾನ್ಗೆ ಒದ್ದಿ ಏನು ಮಾಡ್ತಾರೆ, ಅವರು ಅದರಲ್ಲೇ ಜರ್ನಿ ಮಾಡ್ತಾ ಇರ್ತಾರೆ, ಹೊರಗಡೆ ಬರಂಗೇ ಇಲ್ಲ ಅವರು. ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ಇದ್ದಾರೆ. ಅವ್ರಿಗೆ ಸಮಸ್ಯೆ ಇಲ್ವಾ? ಇದೆ. ಆದ್ರೇನು ಅವರೆಲ್ಲ ಧೈರ್ಯ ಮಾಡಿ ಆ ಸಮುದ್ರದಲ್ಲಿ ಹೋಗ್ತಾರೆ, ಆ ಬೋಟುಗಳಲ್ಲಿ ಚಾಲನೆ ಮಾಡ್ತಾರೆ, ತಿಂಗಳಕ್ಕೊದ್ದಿ ಹೊರಗಡೆನೆ ಬರೋದಿಲ್ಲ. ಅಷ್ಟೆಲ್ಲ ಮಾಡಬೇಕಾಗಿದ್ರೆ ನಿಮಗೆ ಯಾವ ರೀತಿ ಸಮಸ್ಯೆ, ನಮ್ಮೆಲ್ರಿಗೂ ಯಾವ ರೀತಿ ಸಮಸ್ಯೆ ಅಂತ ನಾವು ಹೇಳಬೇಕು ಅಲ್ವಾ? ಅದು ಸಮಸ್ಯೆನೇ ಅಲ್ಲ. ಈ ಥರದ್ದನ್ನು ತಗೊಬೇಡಿ. ಈಗ 2025ನೇ ಇಸ್ವಿನಲ್ಲಿ ನೀವು ಯಾವ ರೀತಿ ಇರಬೇಕು ಅಂತಂದರೆ, ನಮ್ಮ ಮನಿ ಮಂತ್ರ ಕ್ಲಾಸ್ಗೆ ನೀವು ಒಂದು ಸರ್ತಿ ಅಟೆಂಡ್ ಆಗಿದ್ದೀರಿ ಅಂತಂದರೆ ನಿಮಗೆ ಒಂದು ಗೆರೆ ಅನ್ನೋದು ಹಾಕ್ಕೊಂಬಿಡಿ. ಏನಂತ? ನಂದು ಇಂದಿನ ಲೈಫ್ ಅಲ್ಲ, ಇದು ಮುಂದಿನ ಲೈಫು. ಇದು ಹೇಗಿರಬೇಕು ಅಂತಂದರೆ ಸೂಪರ್ ಆಗಿರುತ್ತೆ, ತುಂಬ ಶ್ರೀಮಂತಿಕೆ ಇಲ್ಲಿರುತ್ತೆ, ತುಂಬ ರಿಚ್ನೆಸ್ ಆಗಿರುತ್ತೆ. ಈ ರೀತಿಯಾದಂಥ ನೀವು ಭಾವನೆಯನ್ನು ಇಟ್ಕೊಂಡು ನೀವು ಶ್ರೀಮಂತಿಕೆ ಕಡೆ ಹೆಜ್ಜೆಗಳನ್ನು ಇಡ್ತಾ ಇದ್ದರೆ, ಮನೆ ಮಂತ್ರ ಸಬ್ಜೆಕ್ಟು ನಿಮ್ಮ ಹೆಜ್ಜೆಗೂ ದಾರಿ ತೋರಿಸ್ತಾ ನಿಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋದರಲ್ಲಿ ಸಂಶಯನೇ ಇಲ್ಲ. ಇದು ನಿಜ ನಿಜ ನಿಜ. ಇದು ಮನೆ ಮಂತ್ರ ಸಬ್ಜೆಕ್ಟು
ಖಂಡಿತ ಫಾಲೋ ಮಾಡಿ. ಓಕೆ ಗುರುಜಿ, ತುಂಬಾನೇ ಅದ್ಭುತವಾಗಿ ಹೇಳಿದ್ರಿ. ಸೊ ನೀವು ಹೇಳೋ ಒಂದೊಂದು ಮಂತ್ರ, ನೀವೊಂದು ಹೇಳೋ ಒಂದೊಂದು ನಂಬಿಕೆಯ ಮಾತುಗಳು, ಸೊ ಎಲ್ಲರೂ ಅದನ್ನ ಅಳವಡಿಸ್ತಾರೆ ಅಂತ ಹೇಳಿ ಭಾವಿಸ್ತಾ, ಗುರೂಜಿಗಳೇ ನೀವು ನಾವು ಲಾಸ್ಟ್ ಮಾಸ್ಟರ್ ಕ್ಲಾಸ್ ಮಾಡಿದಾಗ ತುಂಬಾ ಅದ್ಭುತವಾಗಿ ಬಂದಿತ್ತು. ಬಂದವರೆಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅವ್ರು ಇದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ, ತುಂಬಾನೇ ಖುಷಿ ಪಟ್ಟಿದ್ದಾರೆ. ಸೊ ನೀವು ಕೂಡ ಮಾಸ್ಟರ್ ಕ್ಲಾಸ್ಗಳು ಕಂಡಕ್ಟ್ ಮಾಡೋದ್ರಿಂದ ನಮ್ಮ ಜನಕ್ಕೆ ತುಂಬಾನೇ ಅನುಕೂಲಗಳು ಆಗುತ್ತೆ ಅಂತ ಅನ್ಕೊಂಡಿದೀವಿ ಗುರೂಜಿ. ಸೊ ಈ ಒಂದು ಕ್ಲಾಸ್ಗೆ ಮುಂಬರುವ ಕ್ಲಾಸ್ಗಳಲ್ಲೂ ಕೂಡ ಹಲವು ಜನತೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಗುರೂಜಿ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ನೀವು ಇಡಬೇಕಾಗಿರೋದು ನಂಬಿಕೆ ಮಾತ್ರ. ಸೊ ನಂಬಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿ ನಮ್ಮ ಗುರೂಜಿಗಳು ಹೇಳಿದರು. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ವಿಶೇಷಗಳನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು.